ವೀಕ್ಷಕರಿಗೆ ನಮಸ್ಕಾರ. ಒಂದು ಒಳ್ಳೆಯ ಸ್ವೀಟ್ ಬಾದಾಮಿ ಪೂರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವೀಕ್ಷಕರೇ. ಇದು ಮಾಡಿ ಇಟ್ಕೊಂಡು ನಮಗೆ ಮನೇಲಿ ಯಾವಾಗ ಬೇಕಾದರೂ ತಿನ್ನೋಕ್ಕೆ ಅಥವಾ ಯಾರಾದರೂ ಗೆಸ್ಟ್ ಬರ್ತಾರಂದರೆ ಸರ್ವ್ ಮಾಡೋಕ್ಕೆ ಈಸಿಯಾಗಿ ಚೆನ್ನಾಗಿರುತ್ತೆ. ಇದು ಒಂಥರ ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು. ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಎಲ್ಲಾದರೂ ಹೊರಗಡೆ ಹೋದರೂ ತೊಗೊಂಡೋಗೋಕ್ಕೂ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಒಂದು 15ರಿಂದ 20 ಬಾದಾಮಿ ನೆನೆಸಿ ಅದು ಸಿಪ್ಪೆ ತೆಗೆದು ಇದನ್ನು ಚೆನ್ನಾಗಿ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಕು. ಈ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ, ಇದಕ್ಕೆ ನೋಡಿ ನಾನು ಜಾಸ್ತಿ ಮಾಡೋದ್ರಿಂದ ನಾನು ಇದರಿಂದ 3 ಕಪ್ಪು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಹೆಲ್ದಿಯಾಗಿ ಮಾಡಬೇಕು ಅಂದರೆ ಗೋಧಿ ಹಿಟ್ಟು ತೊಗೊಳ್ಳಿ, ಆದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಗೋಧಿ ಹಿಟ್ಟಲ್ಲಿ. ಸ್ವಲ್ಪ ಸೋಡಾ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಒಂದು ಸ್ವಲ್ಪ ಇದಾಗೆ ಉಬ್ಬೋ ಥರ. ಆಮೇಲೆ ತಣ್ಣಗೆ ಕಾಯಿಸಿ ತಣ್ಣಗೆ ಮಾಡಿಟ್ಕೊಂಡಿರೋ ಹಾಲು, ತುಪ್ಪ. ಆನಂತರ ನಾವೇನಿದು ಚಿರೋಟಿ ರವೆ, ಸ್ವಲ್ಪ 1-2 ಸ್ಪೂನ್ ಚಿರೋಟಿ ರವೆ. ಆಮೇಲೆ ಇದು ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ಲ, ಬೇರೆ ಏನು ನೀರು ಏನು ಮಿಕ್ಸ್ ಮಾಡಬಾರ್ದು, ಹಾಕಿ ಇಟ್ಕೋಬೇಕು. ಇದನ್ನು ಒಂದು 10 ನಿಮಿಷ ಸೈಡಿಗೆ ಇಟ್ಬಿಡಬೇಕು. ಆನಂತರ ಒಂದು ಬಾಣಲಿಗೆ ನಾನು ತೊಗೊಂಡಿರೋ ಮೆಜರ್ಮೆಂಟ್ ಪ್ರಕಾರ ಈ ಸಕ್ಕರೆ ಅದನ್ನು ಒಂದು ಎಳೆ ಪಾಕ ಬರಬೇಕು ನೀಟಾಗಿ, ಜಾಸ್ತಿ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ. ಹಾಕ್ಬಿಟ್ಟು ಒಂದು ದೊಡ್ಡ ಬಾಕ್ಸು, ಅಂದರೆ ನಾನು 250 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಆನಂತರ ಇವನ್ನೇನು ಹಾಳೆಗಳು ಮಾಡಿದ್ದೀವಲ್ಲ, ಒಂದೊಂದಾಗಿ ಸಣ್ಣ ಉಂಡೆ ಮಾಡಿಕೊಂಡು ಇವನ್ನ ಸಮೋಸ ಶೇಪ್ ಅಂತೀವಲ್ಲ ಆ ಥರದ್ದು, ಅದಕ್ಕೆ ತುಪ್ಪ ಹಚ್ಚಿ ಚೆನ್ನಾಗಿ ಉಬ್ಬುತ್ತೆ, ಒಳಗಡೆ ಪೊಳ್ಳಾಗುತ್ತೆ. ಈ ಥರ ಹಾಕಿ ಕಾರ್ನರ್ ಮಾತ್ರ ಪ್ರೆಸ್ ಮಾಡಿ. ಈಗ ಹೆಂಗೆ ನಾನು ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ನೀವು ಕೈಲೇ ಬೇಕಾದರೂ ಮಾಡ್ಬೋದು. ನಾನು ಲಟ್ಟಣಿಗೆಯಿಂದ ಈ ಥರ ಉದ್ದಿ ನಿಮಗೆ ತೋರಿಸಿದ್ದೀನಿ. ಇವನ್ನ ಎಲ್ಲವನ್ನೂ ಒಂದು ಸ್ವಲ್ಪ ಮಾಡಿಟ್ಕೊಂಡು ಕರೆದು ಬಿಡಬೇಕು. ನೋಡಿ ಈ ಥರ ಇದು ಪಾಕ ಈಗ ಬರ್ತಾಯಿದೆ. ಕೇಸರಿ ಇತ್ತು ಅಂದರೆ ಮನೆಯಲ್ಲಿ ಕೇಸರಿ ಹಾಕಿ ಚೆನ್ನಾಗಿರುತ್ತೆ. ಇದು ಗಟ್ಟಿ ಆಗಬಾರ್ದು ಅಂತ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ, ಒಂದು ಅರ್ಧ ಹೋಳು ನಿಂಬೆಹಣ್ಣು ರಸ ತೆಗೆದುಬಿಟ್ಟು ಈ ಪಾಕ ಒಂದು ಎಳೆ ಬಂದ ಮೇಲೆ ಸ್ಟಾಪ್ ಮಾಡಿ ಆ ನಿಂಬೆಹಣ್ಣನ್ನು ಅದಕ್ಕೆ ಹಾಕಿಬಿಡಬೇಕು. ಹಾಕಿ ನಾವು ಈ ಸೈಡಲ್ಲಿ ಇವನ್ನ ಒಂದೊಂದನ್ನೇ ಕರ್ಕೊಂಡು ಆ ಬಾಣಲಿಯಲ್ಲಿ ಸ್ವಲ್ಪ ತಣ್ಣಗಾದ್ಮೇಲೆ ಬಾಣಲಿಯಲ್ಲಿ ಹಾಕಿ. ಯಾಕೆ ಅಂದರೆ ಒಂದು ಸ್ವಲ್ಪ ಡಿಪ್ ಮಾಡಿ ಆದಮೇಲೆ ತೆಗೆದುಬಿಡಿ, ಆವಾಗ ಚೆನ್ನಾಗಿ ಬಂದಿರುತ್ತೆ. ನೋಡಿ ಈ ಥರ ನೀವು ಆನಂತರ ಸರ್ವ್ ಮಾಡ್ಬೋದು. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ.